ಬ್ರೀಡಿಂಗ್ಗೋಸ್ಕರ ಸಾಕಕ್ಕೆ ಹೋಗಬೇಡಿ, ಮನೆಯಲ್ಲಿ ಒಬ್ರು ಪರ್ಸನ್ ಥರ ಸಾಕಬೇಕು. ದಿಸ್ ಇಸ್ ಮೈ ಸಜೆಷನ್. ಫ್ರೆಂಡ್ಲಿ, ಎಲ್ಲ ಓನರ್ಗೆ ಲಾಯಲ್ ಆಗಿರುತ್ತೆ, ಮತ್ತು ಗಾರ್ಡಿಂಗ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡ್ಕೊಳಂಗಿದ್ರೆ ತೊಗೊಳ್ಳಿ, ಮತ್ತು ಒಂದು ಶಿಡ್ಸು ಎಲ್ಲ ತೊಗೊತೀರಾ, ಕೋಟ್ನ ಮೇಂಟೈನ್ ಮಾಡಿ ಬೇಕು. ಅವನ್ನು ಖುಷಿಯಾಗಿ ಇಟ್ಕೋಬೇಕು, ನಾವು ಖುಷಿಯಾಗಿರ್ಬೇಕು. ದುಡ್ಡುಗೋಸ್ಕರ ಬ್ರೀಡಿಂಗ್ ಬರಬೇಡಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಆವರಣದಲ್ಲಿ ಒಂದು ಡಾಗ್ ಶೋನ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಡಾಗ್ ಶೋದಲ್ಲಿ ತುಂಬ ಒಂಥರ ಅದ್ಭುತವಾದ ನಾಯಿಗಳೆಲ್ಲ ಬಂದಿದೆ ಸ್ನೇಹಿತರೆ. ಅಂದರೆ ಎಲ್ಲ ಇಂಪೋರ್ಟೆಡ್ ಡಾಗ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬ್ರೀಡ್ಸ್ ಆಗಿರ್ಬೋದು, ಮತ್ತು ನಮ್ಮ ದೇಶದಲ್ಲಿ ಮುದೋಳು ಆಗಿರ್ಬೋದು. ಇದೇ ಕೆಲವೊಂದು ತಳಿ ನಮಗೆ ಗೊತ್ತೇ ಇರಲ್ಲ, ಆ ಥರ ತಳಿ ನಾಯಿಗಳೆಲ್ಲ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ರೀತಿ ನಾಯಿಗಳು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಸವನಗುಡಿ ಬೆಂಗಳೂರಿಂದ ಬಂದಿರೋದು ಸರ್. ಏನು ಸರ್ ಇದು ಬ್ರೀಡ್ ನೇಮು? ಈ ಬ್ರೀಡ್ ಹೆಸರು ನಿಯೋಪೊಲಿಟನ್ ಮ್ಯಾಸ್ಟಿಫ್ ಅಂತ. ಸೊ ಇದಕ್ಕೆ 4 years ಓಲ್ಡ್ ಇವಾಗ. ಶಿ ಈಸ್ 4 years ಓಲ್ಡ್. ನಿಯೋಪೊಲಿಟನ್ ಮ್ಯಾಸ್ಟಿಫ್ ಅಂತ. ಮೇಲ್ ಆರ್ ಫೀಮೇಲ್ ಸರ್? ಫೀಮೇಲ್. ಹೆಂಗೆ ಸರ್ ಇದ್ರ ಬಿಹೇವಿಯರ್ ಮಗು ಥರನೇ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮನೆ ಬ್ರೀಡಿಂಗಿಗಾಗಲಿ ಇಲ್ಲ ಮನೆಯವ್ರು ನೋಡ್ಕೊಳಕ್ಕಾಗಲಿ ಇದು ಚೆನ್ನಾಗಿರುತ್ತೆ. ಬೇರೆ ಬ್ರೀಡ್ಗೂ ಈ ಬ್ರೀಡ್ಗೂ ಏನು ವ್ಯತ್ಯಾಸ ಸರ್? ಕ್ವಾಲಿಟಿ ಮ್ಯಾಟರ್ಸ್ ಆಗುತ್ತೆ. ಬೇರೆ ಬ್ರೀಡ್ಗೂ ಇದಕ್ಕೂ ಅಂತ ಏನಿಲ್ಲ. ಲೈಕ್ ನೋಡಕ್ ತುಂಬಾ ಫೆರೋಷಿಯಸ್ ಆಗಿರುತ್ತೆ, ಬಟ್ ಕಾಮ್ ನೇಚರ್ ಡಾಗ್. ಬಿಹೇವಿಯರ್ ಯಾವ ಥರ ಸರ್? ತುಂಬಾ ನ್ಯಾಚುರಲ್ ಆಗಿರುತ್ತೆ. ಮಕ್ಕಳ ಜೊತೆ ಆಗಲಿ ದೊಡ್ಡವ್ರ ಜೊತೆ ಆಗಲಿ ಕಾಮ್ ಆ್ಯಂಡ್ ಫ್ರೆಂಡ್ಲಿ ನೇಚರ್ ಆಗಿರುತ್ತೆ. ಸರ್, ಅಂದರೆ ಈಗ ದಿನ ನಾಯಿಗಳು ಸಾಕೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು. ನೀವು ಈಗ ಹೊಸ್ದಾಗಿ ಸಾಕೋರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಅಡ್ವೈಸ್ ಅಥವಾ ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ಬ್ರೀಡಿಂಗ್ಗೋಸ್ಕರ ಸಾಕಕ್ಕೆ ಹೋಗಬೇಡಿ, ಮನೆಯಲ್ಲಿ ಒಬ್ರು ಪರ್ಸನ್ ಥರ ಸಾಕಬೇಕು. ದಿಸ್ ಇಸ್ ಮೈ ಸಜೆಷನ್. ಸರ್, ನಿಮ್ಗೆ ಇಷ್ಟವಾದ ಬ್ರೀಡು? ನಿಯೋಪೊಲಿಟನ್ ಮ್ಯಾಸ್ಟಿಫ್ ಆ್ಯಂಡ್ ಸೈಂಟ್ ಬರ್ನಾಲ್ಡ್. ನಿಯೋಪೊಲಿಟನ್ ಮ್ಯಾಸ್ಟಿಫ್ರೇ ಸಾಕ್ತಾ ಇದ್ದೀರಾ ಈಗ? ಹೌದು, ಮನೇಲಿ ಸೈಂಟ್ ಬರ್ನಾಲ್ಡು ಇದೆ. ಸೈಂಟ್ ಬರ್ನಾಲ್ಡ್ ಇದೆ. ಸರ್, ಏನು ಅನ್ಸುತ್ತೆ ಸರ್ ಈ ನಾಯಿಗಳನ್ನ ಸಾಕೋದ್ರಿಂದ ನಿಮಗೆ ಮನಸ್ಸಿಗೆ ಖುಷಿ ಇದೆಯಾ ಇಲ್ವೋ? ತುಂಬ ಖುಷಿ ಆಗುತ್ತೆ. ಮನೇಲಿ ಒಂದು ಪರ್ಸನ್ನ ನೋಡ್ಕೊಂಡಂಗೆ ಅಪ್ಪ ಅಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಸೊ ಇದಿಲ್ಲ ಅಂತಂದರೆ ನಮಗೆ ಡೇ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಸೊ ಅಷ್ಟು ಫ್ರೆಂಡ್ಲಿ ಆಗಿರುತ್ತೆ. ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರುತ್ತೆ. ಇದನ್ನ ಸ್ಟಾರ್ಟಿಂಗ್ ಯಾರಾದರೂ ಹೊಸಬ್ರು ನೋಡ್ಬಿಟ್ರೆ ಎದುರ್ಕೋತಾರೆ. ಅದು ರಿಂಕಲ್ಸ್ಗಾಗಿರ್ಬೋದು ಅಥವಾ ಅದು ಫೇಸ್ಗಾಗಿರ್ಬೋದು, ಎದುರ್ಕೋತಾರೆ. ಬಟ್ ಇದ್ರ ಹತ್ರ ಬಂದರೆ ಅದು ಏನೂ ಅಲ್ಲ, ತುಂಬ ಫ್ರೆಂಡ್ಲಿ. ಈಗ ನಾನೇ ಫ್ರೆಂಡ್ಲಿ ಇರುತ್ತೆ. ಹೊಸಬಾ ನಮ್ಮ ಜೊತೆ ಎಷ್ಟು ಚೆನ್ನಾಗಿದೆ, ಅದ್ರ ಬಗ್ಗೆ ಏನಾರು ಹೇಳ್ತೀವಿ? ಸೊ ಜನರಲಿ ಏನು ಅನ್ಕೊತಾರೆ ಅಂದರೆ ತುಂಬ ಡೇಂಜರ್ ಆಗಿರುತ್ತೆ, ದೂರದಿಂದ ನೋಡಿದ್ರೆ ತುಂಬ ಫೆರೋಷಿಯಸ್ ಆಗಿರುತ್ತೆ, ಕಚ್ಚುತ್ತೆ ಅಂತ ಎದುರ್ಕೊತಾರೆ. ಸೊ ಹಂಗೆಲ್ಲ ಏನಿರಲ್ಲ, ತುಂಬ ಫ್ರೆಂಡ್ಲಿ ನೇಚರ್ ಆಗಿರ್ತಾಳೆ. ಅವಳಿಗೆ ಯಾರಾದರೂ ಒಬ್ರು ಇಷ್ಟ ಆಗೋದಿಲ್ಲ ಅಂತಂದರೆ ಅವ್ರ ಜೊತೆ ಬೇಕಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಅವ್ಳಿಗೆ ಇಷ್ಟ ಆಗಿರುತ್ತೆ. ಅಷ್ಟು ಫ್ರೆಂಡ್ಲಿ ಆಗಿರ್ತಾಳೆ. ಹಾಂ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಂದ ಸರ್ ಬಂದಿರೋದು ನೀವು? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಇದು ನಮ್ಮ ಬಾಸ್ ಡಾಗು, ಪ್ರತೀಕ್ PA ಅಂತ. ಅವ್ರ ಡಾಗ್ನ ಬಂದು ನಾನು ಇವಾಗ ಅವರು ಟೌನಲ್ಲಿಲ್ಲ, ಸೊ ಅದಕ್ಕೆ ನಾನು ಇವನ್ನ ಶೋಗೆ ಫಸ್ಟ್ ಔಟಿಂಗ್ಗೆ ತಗೊಂಡು. ಸರ್, ಏನಂತ ಹೆಸರಿಟ್ಟಿದ್ದೀರಾ ಇದಕ್ಕೆ? ಇವನ ಹೆಸರು, ಈ ಬ್ರೀಡ್ ಬಂದು ಕ್ಯಾನಿಕೋರ್ಸು. ಇವನ ಹೆಸರು ಬಂದು ಪ್ಯಾಂಥರ್ ಅಂತ. ಇವಳು ಫೀಮೇಲ್. ಪ್ಯಾಂಥರ್. ಎಷ್ಟು ಸರ್ ಏಜು ಪ್ಯಾಂಥರ್ಗೆ? ಇವಳಿಗೆ 1 year 2 months ಆಗ್ತದೆ. 1 year 2 months. ಹೌದು ಸರ್, ಹೆಂಗೆ ಸರ್ ಇದ್ರ ಬಿಹೇವಿಯರ್ ಫ್ರೆಂಡ್ಲಿ, ಎಲ್ಲ ಓನರ್ಗೆ ಲಾಯಲ್ ಆಗಿರುತ್ತೆ, ಮತ್ತು ಗಾರ್ಡಿಂಗ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಗಾರ್ಡಿಂಗ್ ಪರ್ಪಸ್. ಸರ್, ಎಷ್ಟು ದಿವಸದಿಂದ ಇದು ನಿಮ್ಮ ಮನೇಲಿದೆ? ಇದು ಚಿಕ್ಕ ಮರಿಯಿಂದಲೂ ನಮ್ಮ ಸರ್ ಮನೆಯಲ್ಲಿದೆ. ಅಂದರೆ ಮನೇಲೇ ಹುಟ್ಟಿರೋದಾ ಸರ್? ಮನೆಯಲ್ಲೇ ಹುಟ್ಟಿರೋದು. ಅವ್ರು ಬಂದು ಆಚೆ ಕಡೆಯಿಂದ ಇಂಪೋರ್ಟ್ ಮಾಡಿ ತರಿಸಿರೋದು. ಹಾಂ ಸರ್, ಇದೇ ಫಸ್ಟ್ ಶೋನಾ ಇದಕ್ಕೆ ಅಥವಾ ಈ ಮುಂಚೆ? ಇದೇ ಫಸ್ಟ್ ಶೋ. ಇವನಿಗೆ ಇದೇ ಫಸ್ಟ್ ಶೋ. ಹೌದು. ಮತ್ತು ಏನು ಅನಿಸುತ್ತೆ ಸರ್ ಬೇರೆ ಬ್ರೀಡಿಗೆ ಕಂಪೇರ್ ಮಾಡಿದ್ರೆ ಕೇನ್ ಕ್ರಾಸ್ ನಿಮಗೆ? ಬೇರೆ ಬ್ರೀಡ್ಗೆ ಕಂಪೇರ್ ಮಾಡಿದ್ರೆ ಕಿಂಗ್ ಕೋಸೋ ಇಸ್ ರಿಯಲಿ ಗುಡ್ ಡಾಗ್. ಒಳ್ಳೆ ಕಂಪ್ಯಾನಿಯನ್ ಡಾಗ್ ಇದು. ಇನ್ನೊಂದೇನೆಂದರೆ ಕೆನಿ ಕಾರ್ಸೋ ಬಂದು ಒಳ್ಳೆ ಗಾರ್ಡಿಂಗ್ ಡಾಗ್ ಅಂತಾರೆ. ಒಳ್ಳೆ ಗಾರ್ಡಿಂಗ್ ಮತ್ತು ಫ್ರೆಂಡ್ಲಿ ನೇಚರು ಇರುತ್ತೆ. ಅದು ಹೆಂಗೆ ಡಿಪೆಂಡ್ ಆಗುತ್ತೆ, ನಾವು ಹೆಂಗೆ ಸೋಷಲೈಸ್ ಮಾಡ್ತೀವಿ ಅಂತ ಹೇಳಿ ಹಂಗೆ ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ. ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರವೀಶ್ ಅಂತ. ರವೀಶ್ ಅಂತ. ಸರ್, ಎಲ್ಲಿಂದ ಬಂದಿರೋದು ನೀವು? ನಮ್ಮ ಬ್ಯಾಂಗ್ಳೂರಿಂದ ಬಂದಿರಾ? ಸರ್, ಇವಾಗ ನಾವು ನೋಡ್ತಿರೋದು ಬ್ರೀಡ್ ಬಂದು ಯಾವುದು ಸರ್ ಇದು? ಗ್ರೇಟ್ ಡೆನ್. ಸರ್, ಗ್ರೇಟ್ ಡೆನ್ ಅಲ್ಲಿ ವೈಟ್ ಕಲರ್ ಬರುತ್ತೆ, ಬ್ಲಾಕ್ ಕಲರ್ ಬರುತ್ತೆ. ಇದು ಯಾವ ಕಲರ್? ಇದು ಫಾನ್ ಕಲರ್. ವೈಟ್ ಬ್ಲ್ಯಾಕ್ ಬಂದು ಅರ್ಲಿಕ್ವಿನ್ ಅಂತಾರೆ. ಫುಲ್ ಬ್ಲ್ಯಾಕ್ ನ ಬ್ಲ್ಯಾಕ್ ಇರುತ್ತೆ. ಬೋಸ್ಟನ್ ಅಂತ ಬ್ಲ್ಯಾಕ್ ವೈಟ್ ಅಲ್ಲಿ ಬೋಸ್ಟನ್ ಅಂತಾನು ಬರುತ್ತೆ. ಬ್ಲೂ ಡೆನ್ ಇದೆ. ಬ್ರೌನ್ ಜೊತೆ ಬ್ಲ್ಯಾಕ್ ಸ್ಟ್ರೈಪ್ಸ್ ಬ್ರಿಂಡಲ್ ಬರುತ್ತೆ. 7 ಟೈಪ್ಸ್ ಇದೆ. ಇದು ಫಾನ್. ಇದು ಫಾನ್. ಸರ್, ಏನು ಸರ್ ಅದಕ್ಕೂ ಇದಕ್ಕೂ ಬೇರೆ ಬೇರೆ
ಇದಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸ ಕಲರ್ಸ್ ಅಷ್ಟೇ. ಹ್ಞೂ ಬಟ್ ಅಮೆರಿಕನ್ ಟೈಪ್ ಕೆಲವು ಇರುತ್ತೆ, ಯುರೋಪಿಯನ್ ಟೈಪ್ ಕೆಲವರು ಇರುತ್ತೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆಲ್ಮೋಸ್ಟ್ ಯುರೋಪಿಯನ್ ಟೈಪ್ ನಾಯಿ ಚೆನ್ನಾಗಿರುತ್ತೆ. ಇದು ಅಮೆರಿಕನ್ ಟೈಪ್ ಇದೆ. ಸರ್ ಇದು ಮೇಲ್ ಆರ್ ಫೀಮೇಲ್ ಸರ್? ಮೇಲು. ಅಂದರೆ ಸರ್ ಈಗ ಗ್ರೇಟ್ ಡೇನ್ ಅಂದರೆ ನೋಡಿದ್ರೆ ಕೆಲವ್ರಿಗೆಲ್ಲ ಹೆದರಿಕೆ ಆಗುತ್ತೆ. ಬಟ್ ಇದನ್ನ ನೀವು ಇಷ್ಟು ನೀಟಾಗಿ ಸಾಕ್ತಿದ್ರಾ, ಮತ್ತು ನಾವು ಹೊಸಬ್ರು ಬಂದು ನೋಡಿದ್ರು ಅದೇನು ಮಾಡ್ತಿಲ್ಲ. ಏನು ಸರ್ ಇದು? ಫ್ರೆಂಡ್ಲಿ ಸರ್ ಇದು. ಆ್ಯಕ್ಚುಲಿ ನಾಯಿ ಫ್ರೆಂಡ್ಲಿ ಇದು. ನೋಡಿದ್ರೆ ಜನ ಭಯ ಬೀಳ್ತಾರಷ್ಟೇ. ಫ್ರೆಂಡ್ಲಿ ನಾಯಿ. ನಾವು ಪಪ್ಪಿಯಿಂದ ಯಾವ ಥರ ಟ್ರೀಟ್ ಮಾಡ್ತೀವಿ, ಯಾವ ಥರ ಅದ್ರ ಜೊತೆ ಫ್ರೆಂಡ್ಲಿಯಾಗಿ ಇರ್ತೀವಿ, ಅದ್ರ ಮೇಲೆ ಇದೆ ಅಂತಲ್ಲ, ಯಾವುದೇ ನಾಯಿ ಆದ್ರೂ ನಾವು ಅದ್ರ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿರ್ತೀವೋ ಅದು ಹಂಗೆ ಫ್ರೆಂಡ್ಲಿ ಆಗಿರುತ್ತೆ. ಯಾವಾಗ ಸುಮ್ಮನೆ ಕಟ್ಟಾಕ್ಬಿಟ್ಟು ಸಾಕೋದು, ಜನ ಜೊತೆ ಸೇರಿಸ್ತಿರೋದು, ಅವಾಗೆ ಅಗ್ರೆಸಿವ್ ಆಗೋದು ನಾಯಿ. ಏಜ್ ಏನು ಸರ್ ಇದಕ್ಕೆ? ಇವ್ನು 19 ಮಂತ್ಸ್. 19 ಮಂತ್ಸ್. ಗ್ರೇಟ್ ಡೇನಲ್ಲಿ ಇದೊಂದೇ ನಾಯಿನ ಅಥವಾ ಇರೋದು ನಿಮ್ಮ ಹತ್ರ ಬೇರೆ ಗ್ರೇಟ್ ಡೇನ್ಸ್ ಇದೆ? ನನ್ನ ಹತ್ರ ಇನ್ನೂ 15 ಗ್ರೇಟ್ ಡೇನ್ಸ್ ಇದೆ. ಅಂದರೆ ಕೆನಲ್ ಇದೆಯಾ ಸರ್ ನಿಮ್ದು? ಹೌದು ಸರ್. ನಿಮ್ಮ ಕೆನಲ್ ನೇಮ್? ಡೇನ್ಸ್ ಆರ್ಟ್ ಅಂತ. ಡೇನ್ಸ್ ಆರ್ಟ್. ಸರ್ ಈಗ ವಿಡಿಯೋ ನೋಡ್ತಿರೋರಿಗೆ ಯಾರಿಗಾದ್ರೂ ಈ ನಮ್ಮ ಗ್ರೇಟ್ ಡೇನ್ ನಾಯಿ ಇಷ್ಟ ಆಗಿ ಅವ್ರಿಗೆ ಏನಾದರೂ ಇದು ಪಪ್ಪೀಸ್ ಬೇಕು ಅಂದರೆ ಸಿಗುತ್ತೆ ಸರ್? ನಿಮ್ಮ ನಂಬರ್ ಹೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಡ್ತೀನಿ, ಒಂದ್ಸಲ ಹೇಳಿ ಸರ್. ನಂಬರ್ 990 ಓಕೆ 26 ಓಕೆ 37 ಓಕೆ 143. ಡೇನ್ಸ್ ಆರ್ಟ್ ಅಂತ ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ ಸರ್. ಸರ್ ಅಂದರೆ ಈಗ ಡೇ ಬೈ ಡೇ ಹೊಸಬ್ರಾಗಿರ್ಬೋದು ಅಥವಾ ಅಳುಬ್ರಾಗಿರ್ಬೋದು ಡಾಗ್ಸ್ ಆಗ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತುಂಬ ಖುಷಿ ಪಡೋ ವಿಷಯ. ಮತ್ತೆ ಬೀದಿ ನಾಯಿಗಳಿಗಾಗಿರ್ಬೋದು ಅಥವಾ ಬೀದಿ ನಾಯಿಗಳಿಗೆ ಕೆಲವರು ಈಗಲೂ ಫುಡ್ ಹಾಕ್ತಾರೆ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ಸರ್ ಬೀದಿ ನಾಯಿ ನಾವು ಸಾಕ್ತೀವಿ. ಬೀದಿ ನಾಯಿ ನಾವು ಫೀಡಿಂಗ್ ಮಾಡ್ತೀವಿ. ನಮ್ಮ ಹತ್ರನೂ ಇದೆ ಒಂದು 7-8 ಫೀಡಿಂಗ್ ಬೀದಿ ನಾಯಿಗಳನ್ನ ನಾವು ಸಾಕ್ತೀವಿ. ಸಾಕ್ಬೇಕು, ಅದನ್ನು ಇರಬೇಕು. ಯಾಕಂದ್ರೆ ಅದು ಒಂದು ಜೀವಿ, ಅದಕ್ಕೂ ಊಟ ಹಾಕೋರು ನೋಡ್ಕೊಳ್ಳೋರು ಇರಬೇಕು. ಕೆಲವರು ಸುಮ್ಮನೆ ಹೊಡಿಯೋದು ಮಾಡೋದು ಇವೆಲ್ಲ ಹಿಂಸೆ ಮಾಡೋದು. ಅವಕ್ಕೂ ಭಾಳ ಇದರಿಂದ ಇರೋ ಹಕ್ಕಿದೆ. ಅದಕ್ಕೂ ಊಟ ಹಾಕಿ ಅದನ್ನು ಫೀಡ್ ಮಾಡಿ ಇಟ್ಕೋಬೇಕು. ಬರೀ ಜಾತಿ ನಾಯೇ ಸಾಕ್ಬೇಕು ಅಂತೇನಿಲ್ಲ, ಅವನ್ನು ಸಾಕ್ಬೇಕು. ಜಾತಿ ನಾಯಿ ಏನಿದ್ರು ಅವ್ರ ಬಿಸ್ನೆಸ್ಗೋಸ್ಕರ ಕೆಲವರು ಬಿಸ್ನೆಸ್ಗೆ ಹೋಗ್ತಾರೆ, ಸಾಕ್ತಾರೆ. ಕೆಲವರು ಪ್ಯಾಷನ್ ಇದೆ, ನಾನು ದುಡ್ಡು ಐತೆ ನನ್ನ ಹತ್ರ, ನಾನು ಒಳ್ಳೆ ಜಾತಿ ನಾಯಿ ಸಾಕ್ಬೇಕು ಅಂತ ತಗೊಳ್ಳೋರು ಇರ್ತಾರೆ. ಬೀದಿ ನಾಯಿ ಸಾಕ್ಬೇಕು. ಇವಾಗ ನೋಡಿ ನಮ್ಮ ಹುಡುಗರ ಹತ್ರನೂ ಎಲ್ಲ ಇದೆ, ಮನೆಗಳಲ್ಲೆಲ್ಲ ಬೀದಿ ನಾಯಿಗಳು ಇದೆ. ನಾವೆಲ್ಲ ಸಾಕ್ತೀವಿ. ನಾಯಿದಲ್ಲಿ ಭೇದ ಭಾವ ಮಾಡಿಲ್ಲ. ಬೀದಿ ನಾಯಿ ಆಗಲಿ ಜಾತಿ ನಾಯಿ ಆಗಲಿ ಅದೊಂದು ನಾಯಿ ನಾವು ಖುಷಿಯಿಂದ ಸಾಕ್ತೀವಿ. ಹೊಸ ಬ್ರೀಡರ್ಸ್ಗೆ ಏನಾದ್ರು ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ಸರ್ ಬ್ರೀಡರ್ ಸಜೆಷನ್ ಕೊಡೋದು ಅಂದರೆ ದುಡ್ಡು ಮಾಡಬೇಕು ಅಂತ ಬ್ರೀಡಿಂಗ್ ಬರಬಾರ್ದು. ದುಡ್ಡು ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಬ್ರೀಡಿಂಗ್ ಬರಬಾರ್ದು. ಸಾಕಬೇಕು, ಅವನ್ನು ಖುಷಿಯಾಗಿ ಇಟ್ಕೋಬೇಕು, ನಾವು ಖುಷಿಯಾಗಿರ್ಬೇಕು. ದುಡ್ಡುಗೋಸ್ಕರ ಬ್ರೀಡಿಂಗ್ ಬರಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿರಾ ಸರ್ ನೀವು? ನಾವಿಲ್ಲೇ ಬೆಂಗಳೂರಿಂದ ಬಂದಿದ್ದೀರಾ ಸರ್? ಸರ್ ಇದು ಬ್ರೀಡ್ ಬಂದು ಯಾವುದು ಸರ್? ಇದು ಬ್ರೀಡ್ ಬಂದು ಬಿಶಾನ್ ಫ್ರೀಸೆ. ಬಿಶಾನ್ ಫ್ರೀಸೆ ಅಂತ ಅಂದರೆ ಈ ಫಸ್ಟ್ ಟೈಮ್ ಸರ್ ನಾನು ಕೇಳ್ತಿರೋದು. ಈ ಬ್ರೀಡ್ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ಬೋದಾ ನೀವು? ಇದು ಆ್ಯಕ್ಚುಲಿ ಬೇಸಿಕಲಿ ಬಂದು ಬೆಲ್ಜಿಯಮಿಂದ. ಇದು ಇಲ್ಲೇ ನಾನು ತೊಗೊಂಡಿದ್ದು. ಈಗ ಶೋ ಮಾಡ್ತಾ ಇದ್ದೀರಾ? ಎಷ್ಟು ಸರ್ ಇದು ಕೇಜು? ಏಜ್ ಇದಕ್ಕೆ 23 ಮಂತ್ಸ್. 23 ಮಂತ್ಸು ಅಂದರೆ ಹತ್ತತ್ರ 1.5 ವರ್ಷದ ಮೇಲಾಗಿದೆ. ಫೀಮೇಲಾ ಮೇಲಾ ಸರ್ ಇದು? ಮೇಲೆ. ಸರ್ ಈ ಬ್ರೀಡ್ಗೂ ಮತ್ತು ಬೇರೆ ಬ್ರೀಡ್ಗೂ ಏನು ವ್ಯತ್ಯಾಸ ನೀವು ಅಬ್ಸರ್ವ್ ಮಾಡಿದ್ದು? ಅರ್ಧ ಅಂದರೆ ಇದೇ ಫಸ್ಟ್ ಬ್ರೀಡ್ ಅಥವಾ ನೀವು ಸಾಕಿರೋದು ಅಥವಾ ಇದಕ್ಕಿಂತ ಮುಂಚೆ ಬೇರೆ ಬ್ರೀಡ್ ಎಲ್ಲ ನೋಡಿ? ರಾಟ್ ಇದೆ, ನನ್ನ ಹತ್ರ ಶಿಟ್ಜು ಇದೆ, ಬಿಶಾನ್. ಆ ಬ್ರೀಡ್ಗೂ ಮತ್ತು ಈ ಬ್ರೀಡ್ಗೂ ಏನು ವ್ಯತ್ಯಾಸ ಅಂತ? ಏನಿಲ್ಲ, ಫಿಸಿಕಲ್ ಅಪಿಯರೆನ್ಸ್ ಒಂದು ಚೇಂಜು, ಮತ್ತು ಅದಕ್ಕೆ ಸಪ್ರೇಟ್ ಬ್ರೀಡ್ಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ಮನೆಯವ್ರ ಜೊತೆ ಹೊಂದ್ಕೊಳ್ಳುತ್ತಾ ಸರ್? ಆರಾಮಾಗಿ. ಇದೇ ಫಸ್ಟ್ ಟೈಮ್ ಡಾಗ್ ಶಾಗ್ ಆಗ್ತಿರೋದು, ಮುಂಚೆ ಹಾಕಿದ್ರೆ? ಇದೇ ಫಸ್ಟ್ ಟೈಮ್ ಡಾಗ್ ಶಾಗ್ ಆಗ್ತಿದೆ. ಇದೇ ಫಸ್ಟ್ ಟೈಮ್. ಸರ್ ಡೇ ಬೈ ಡೇ ಡಾಗ್ಸ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಏನಾದ್ರು ವಾಸ್ತವವಾಗಿ ಡಾಗ್ಸ್ ಹಾಕೋರಿಗೆ ಏನಾದ್ರು ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ನೋಡ್ಕೊಳಂಗಿದ್ರೆ ತೊಗೊಳ್ಳಿ, ಮತ್ತು ಒಂದು ಶಿಡ್ಸು ಎಲ್ಲ ತೊಗೊತೀರಾ, ಕೋಟ್ನ ಮೇಂಟೈನ್ ಮಾಡಿ. ಜಾಸ್ತಿ ನೋಡಿರೋದೇ ಝೀರೋ ಟ್ರಿಮ್ ಮಾಡಿಸಿ ಡಾಗ್ದು ಕಲರೇಷನ್ನೇ ಹೊರಟೋಗುತ್ತೆ. ನೀಟಾಗಿ ಇದು ಮಾಡ್ಕೊಡಿ. ಕೋಟ್ ಮೇಂಟೈನ್ ಮಾಡಿ, ನೀಟಾಗಿ ಟ್ರಿಮ್ ಮಾಡಿ, ರೆಗ್ಯುಲರ್ ಗ್ರೂಮಿಂಗ್ ಕೊಡಿ, ಬೇಸಿಕ್ ಟ್ರೈನಿಂಗ್ ಕೊಡಿ, ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಸರ್. Yes. Your good name? My name is Nijil Dev, Adequate Nijil Dev. I'm from Kerala, Calicut, Kerala. Okay sir. Can you please tell me something about your dog? This breed is Cane Corso, Italian Mastiff. It's a Roman World War dog. A dog used in Roman World War. And its strength-wise, bite force, everything is unique. Its anatomy, everything is unique. What is the name of your dog, sir? My name is this is a puppy. Actually, this is a puppy. This is a puppy of my champion Gina. Okay. That's a mother. Gina's puppies. How old are these, sir? This is actually 10 months old puppy. 10 months 10 old. months old puppy. Normally you call which name? This Tora is called. Tora. Called as Tora. Advins Tora. Advins is our kennel name. Sir, Toro is a male or female, sir? Female puppy. Female. It's a female puppy. It's a female puppy? Yes. 10 months old. Yes. Okay sir, can you please tell me something, what is the behavior of this Tora? Means how it is react with people?
It is actually, it's not well trained since it's a puppy. Its training has just started only. ಟ್ರೈನಿಂಗ್ ಎಸ್ ಜಸ್ಟ್ She is not comfortable with the leash, comfortable on leash. In our home, it's like she's very free without leash. Sir, compared to other breeds, what you will observe in main thing or important thing in this cane crow? It's character. It's a character. It's number one. It's the best dog, the number one protection dog in the world. But it's unique character. I love its unique character. That's the reason I breed this Kenneck Corso. ಇವತ್ತು ನೋಡಿದ್ರಲ್ಲ ಯಾವ್ಯಾವ ರೀತಿ ಡಾಗ್ ಶೋಗಳಲ್ಲಿ ಡಾಗ್ಗಳು ಬಂದಿದ್ದು ಅಂತ. ಸ್ನೇಹಿತರೆ, ಈ ಡಾಗ್ ಶೋ ಬಂದು 2 ದಿನ ಇರುತ್ತೆ, ಇವತ್ತು ಮತ್ತು ನಾಳೆ ಕೂಡ ಇರುತ್ತೆ. ಮತ್ತು ಈ ವಿಡಿಯೋದಲ್ಲಿ ಬಂದಿದ್ದ ಮಾಹಿತಿ ಏನಾದರೂ ತಪ್ಪಾಗಿದೆ ಮತ್ತು ನೀವೇನಾದರೂ ಸರಿ ಮಾಡಬೇಕು ಅಂತ ಅನಿಸಿದ್ರೆ, ಯಾಕೆಂದರೆ ಸುಮಾರು ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಅದೇನು ಸರಿ ಅಂತ ನೀವೇ ಕಮೆಂಟ್ ಮಾಡಿ, ಅದರಿಂದ ಇನ್ನೂ ನೋಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮತ್ತು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.